ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾಂತು ಸರ್. ಹಿಸ್ಟ್ರಿ ಮಾಂತು ಸರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಮಾಂತು ಸರ್ ಅಭಿಮಾನಿ ಬಳಗ ಅಂತೇಳಿ. ತಾವೆಲ್ಲರೂ ಕೂಡ ಅವುಗಳನ್ನು ಬಳಕೆ ಮಾಡಿಕೊಂಡ್ರೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳಿಗೆ ಅನುಕೂಲವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಜೀವನದಲ್ಲಿ ಎಷ್ಟು ವರ್ಷ ಬದುಕಿ ಎಷ್ಟು ವರ್ಷ ಸಂಪಾದಿಸಿದೆವು ಎನ್ನುವುದು ಮುಖ್ಯ ಅಲ್ಲ. ಬದುಕಿರುವವರೆಗೂ ಎಷ್ಟು ಜನರ ನೋವುಗಳಿಗೆ ಸ್ಪಂದಿಸಿದೆವು ಎನ್ನುವುದೇ ಬಹಳ ಮುಖ್ಯ ಆಗ್ತದೆ. ನೋಡಿ, ನಾವು ಎಷ್ಟು ವರ್ಷ ಬದುಕಿ ಎಷ್ಟು ಸಂಪಾದಿಸಿದೆವು ಎನ್ನುವುದು ಮುಖ್ಯ ಅಲ್ಲ, ಬದುಕಿರುವವರೆಗೂ ಎಷ್ಟು ಜನರ ನೋವುಗಳಿಗೆ ಸ್ಪಂದಿಸಿದೆವು ಎನ್ನುವುದಷ್ಟೇ ಮುಖ್ಯ ಆಗ್ತದೆ. ಹಾಗೆ ಸ್ಪರ್ಧಾ ಪ್ರಪಂಚದಲ್ಲಿ ಪರೀಕ್ಷಾ ತಯಾರಿ ಮಾಡಿಕೊಳ್ಳತಕ್ಕಂತಹ ಸ್ಪರ್ಧಾರ್ಥಿಗಳು ಎಷ್ಟು ಓದಿದೆ ಎನ್ನುವುದು ಮುಖ್ಯ ಆಗಂಗಿಲ್ಲ, ಯಾವ ಹುದ್ದೆ ಕೊಂಡೆ ಎನ್ನುವುದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಆ ಹುದ್ದೆಯನ್ನು ಪಡ್ಕೋಬೇಕು ಅಂದರೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ನೀವು ಮಾಡಲೇಬೇಕು. ಸ್ಪರ್ಧಾ ಪ್ರಪಂಚದಲ್ಲಿ ಭಾಳಷ್ಟು ಕಾಂಪಿಟೇಷನ್ ಅದ. ನಾ ಮುಂದೆ ನೀ ಮುಂದೆ, ಬರೀ ಡಿಜಿಟ್ ಒಳಗೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ, ಮೇಲೆ ಹೋಗ್ತಾರೆ. ಇಲ್ಲಿ ಅದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಹಾಗೆ ನಿಮ್ಮ ಪರೀಕ್ಷಾ ತಯಾರಿ ಕೂಡ ನಿರಂತರವಾಗಿ ಅಧ್ಯಯನಶೀಲರಾಗಿರಬೇಕು ಅಂತ ಹೇಳುತ್ತಾ, ಇವತ್ತು ಮುಂದೆ ಬರ್ತಕ್ಕಂಥ ಪೊಲೀಸ್, PSI, SDA, ಗ್ರೂಪ್ ಸಿ ಈ ಎಲ್ಲ ಪರೀಕ್ಷೆಗಳ ದೃಷ್ಟಿಯಿಂದಾನೇ ನಾನು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುತ್ತಿದ್ದೇನೆ. ಈ ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಅದ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಅಂತೂ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಚರ್ಚೆ ಮಾಡಕತ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ಪರ್ಧಾ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಮೊದಲ ಪ್ರಶ್ನೆ ನೋಡ್ಕೊಳ್ಳೋಣ. ಮೊದಲ ಪ್ರಶ್ನೆ, ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ಸ್ ಎ ಉತ್ತರ ಪ್ರಾಂತ್ಯ, ಆಪ್ಷನ್ಸ್ ಬಿ ಪೂರ್ವ ಪ್ರಾಂತ್ಯ, ಆಪ್ಷನ್ಸ್ ಸಿ ಪಶ್ಚಿಮ ಪ್ರಾಂತ್ಯ, ಆಪ್ಷನ್ಸ್ ಡಿ ದಕ್ಷಿಣ ಪ್ರಾಂತ್ಯ. ನೋಡಿ, ನಾವು ಮೌರ್ಯರು ಅಂತೇಳಿ ಬಂದಾಗ ಈ ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಮೌರ್ಯರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯವನ್ನು ಭಾರತದ ಮೊದಲ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯನನ್ನು ಭಾರತದ ಮೊದಲ ಸಾಮ್ರಾಟ ಅಂತೇಳಿ ಕರಿತೀವಿ. ಈ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಅಂತ ನಾವು ನೋಡ್ತೀವಲ್ಲ, ಈ ಮೌರ್ಯರ ರಾಜಧಾನಿ ಪಾಟಲಿಪುತ್ರವನ್ನು ಭಾರತದಲ್ಲಿ ಸಾಮ್ರಾಜ್ಯಗಳ ತವರು ಮನೆ ಅಂತ ಕರಿತೀವಿ. ಈ ಪಾಟಲಿಪುತ್ರ ಗಂಗಾ ನದಿಯ ಉಪನದಿಯಾದ ಸೋನ್ ನದಿಯ ದಂಡೆ ಮೇಲೆ ಇರತಕ್ಕಂಥ ಒಂದು ನಗರ. ಅಂದರೆ ಈ ಪಾಟಲಿಪುತ್ರ ಇವತ್ತಿನ ಬಿಹಾರ ರಾಜ್ಯದ ಪಾಟ್ನಾ ಅಂತಕ್ಕಂಥದ್ದು. ಈ ಮೌರ್ಯರ ರಾಜಧಾನಿಯಾಗಿರ್ತಕ್ಕಂತಹ ಪಾಟಲಿಪುತ್ರ ಕೇಂದ್ರ ಸ್ಥಾನ ಅದು. ಅದನ್ನು ಕೇಂದ್ರವಾಗಿಟ್ಟುಕೊಂಡು ಇವರು ದೇಶದಲ್ಲಿ ಆಡಳಿತದ ಅನುಕೂಲಕ್ಕಾಗಿ 4 ದಿಕ್ಕಿನಲ್ಲಿ 4 ಪ್ರಾಂತ್ಯಗಳನ್ನು ಅಥವಾ 4 ರಾಜಧಾನಿಗಳನ್ನಾಗಿ ಮಾಡಿಕೊಂಡಿದ್ದರು. ಅವುಗಳಲ್ಲಿ ದಕ್ಷಿಣದ ರಾಜಧಾನಿ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳೋಣ. ಇಲ್ಲಿ ಸುವರ್ಣಗಿರಿ ಎನ್ನುವುದೇ ದಕ್ಷಿಣದ ರಾಜಧಾನಿಯಾಗಿತ್ತು. ಇಲ್ಲಿ ಆಪ್ಷನ್ಸ್, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತೇಳಿ ಬಂದಾಗ ಅದು ದಕ್ಷಿಣ ಪ್ರಾಂತ್ಯ. ಉತ್ತರ ಪ್ರಾಂತ್ಯದಲ್ಲಿ ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂದರೆ ಉತ್ತರ ಪ್ರಾಂತ್ಯದಲ್ಲಿ ಮೌರ್ಯರ ರಾಜಧಾನಿ ತಕ್ಷಶಿಲೆಯಾಗಿತ್ತು. ಅಂದರೆ ಇವತ್ತಿನ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಕಂಡುಬರ್ತಕ್ಕಂಥ ತಕ್ಷಶಿಲೆ. ಪೂರ್ವ ಪ್ರಾಂತ್ಯ ಯಾವುದಾಗಿತ್ತು ಅಂದರೆ ಪೂರ್ವ ಪ್ರಾಂತ್ಯ ಒಡಿಸ್ಸಾದ ತೋಶಾಲ ಅಂತಕ್ಕಂಥದ್ದು. ಪಶ್ಚಿಮ ಪ್ರಾಂತ್ಯ ಯಾವುದಪ್ಪ ಅಂತಂದ್ರೆ ಆವಂತಿ ಅಥವಾ ಉಜ್ಜಯಿನಿ ಅಂತಕ್ಕಂಥದ್ದು ಮೌರ್ಯರ ಏನಪ್ಪ ಅಂದ್ರೆ ಪಶ್ಚಿಮ ಪ್ರಾಂತ್ಯವಾಗಿತ್ತು, ಪಶ್ಚಿಮ ರಾಜಧಾನಿಯಾಗಿತ್ತು. ನಿಮಗೆ ಮೌರ್ಯರ ಬಗ್ಗೆ ಏನಪ್ಪ ಅಂತಾರೆ ಸಂಪೂರ್ಣವಾಗಿ ತಿಳಿದಾಗ ಮೌರ್ಯರ ಬಗ್ಗೆ ಏನಪ್ಪ ಅಂತಂದರೆ ಎಲ್ಲ ವಿಚಾರಗಳು ತಿಳ್ಕೊತಾವ. ಈ ಪ್ರಶ್ನೆಗೆ ಇಷ್ಟು ಎಕ್ಸ್ಪ್ಲೇಷನ್ ಸಾಕು. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಉತ್ತರ ಅಂತೇಳಿ ಬಂದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯ ರೂಪದ ಸರ್ಕಾರ ಹೊಂದಿದ್ದ ಲಿಚ್ಚವಿ ಎಂಬ ರಾಜ್ಯವು ಈಗಿನ ಯಾವ ರಾಜ್ಯದಲ್ಲಿತ್ತು ಅಂತ ಪ್ರಶ್ನೆ ಕೇಳೋಣ.
ನೋಡಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಗಣರಾಜ್ಯ ರೂಪದ ಸರ್ಕಾರವನ್ನು ಹೊಂದಿದ ಲಿಚ್ಛವಿ ಎಂಬ ರಾಜ್ಯವು ಈಗಿನ ಯಾವ ರಾಜ್ಯದಲ್ಲಿದೆ? ನೋಡು, ಗಣರಾಜ್ಯಗಳು ಅಂತೇಳಿ ಬಂದಾಗ ಒಟ್ಟು 10 ಗಣರಾಜ್ಯಗಳು ನೋಡ್ತೀವಿ ನಾವು. ಕಪಿಲವಸ್ತುವಿನ ಶಾಕ್ಯರು, ವಸಾಲಿಯ ನಾಯರು, ವೈಶಾಲಿಯ ಲಿಚ್ಛವಿಗಳು, ಮಿಥಿಲದ ವಿದೇಹರು, ಕಳಸಬಟ್ಟದ ಕಳಮ್ಮಾರರು, ಸಮಸುಮ ಬೆಟ್ಟದ ಬಗ್ಧರು, ಅಲ್ಲಕಪ್ಪದ ಬುಲ್ಲಿಯರು, ಪವದ ಮಲ್ಲರು, ಹುನಿನಾರಿನ ಮುಲ್ಲರು, ಪಿಪ್ಪಲಿವನದ ಮೌರ್ಯರು ಅಂತೇಳಿ 10 ಏನಪ್ಪ ಅಂತಂದ್ರೆ ನಾವು ಗಣರಾಜ್ಯಗಳು ನೋಡ್ತೀವಿ. ಗಣರಾಜ್ಯಗಳು ಅಂದರೆ ಏನು ಅಂತೇಳಿ ಬಂದಾಗ, ಪ್ರಾಚೀನ ಕಾಲದಲ್ಲಿ ಹಿಮಾಲಯದ ಪೂರ್ವದ ತಪ್ಪಲಿನ ಗುಡ್ಡಗಾಡು ಪ್ರದೇಶಗಳಲ್ಲಿ 10 ಪಂಗಡ ಅಥವಾ ಬುಡಕಟ್ಟುಗಳು ವಾಸಿಸುತ್ತಿದ್ದವು. ಆ ಪಂಗಡ ಅಥವಾ ಬುಡಕಟ್ಟುಗಳಿಗೆ ಒಬ್ಬೊಬ್ಬ ನಾಯಕ ಇರ್ತಿದ್ದ. ಆ ನಾಯಕನನ್ನು ಪ್ರಜಾಪ್ರಭುತ್ವದ ನೆಲೆಗಟ್ಟಿನ ಆಧಾರದ ಮೇಲೆ, ಅಂದರೆ ಮತದಾನದ ಮೂಲಕ ಆಯ್ಕೆ ಮಾಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಇವುಗಳನ್ನು ಗಣರಾಜ್ಯಗಳು ಅಂತ ಕರೀತಿದ್ರು. ಈ ಪ್ರಶ್ನೆಗೆ ಲಿಚ್ಛವಿ ಅಂತಕ್ಕಂತಹ ರಾಜ್ಯವು ಈಗಿನ ಯಾವ ರಾಜ್ಯದಲ್ಲಿ ಬರ್ತದ ಅಂತೇಳಿ ಬಂದಾಗ, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತೇಳಿ ನೋಡಿದಾಗ ಇದು ಯಾವುದಪ್ಪ ಅಂತಂದ್ರೆ, ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಡಿ, ಬಿಹಾರ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು ಅಂತ ಪ್ರಶ್ನೆ ಕೇಳೋಣ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ ನಾವು. ಮೊದಲನೇದಾಗಿ ಏನಪ್ಪ ಅಂದರೆ, ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅಂತೇಳಿ ಬಂದಾಗ ARG ಭಂಡಾರ್ಕರ್. ಇಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಶಾತವಾಹನ ಮನೆತನ. ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು ಅಥವಾ ನೇಗಿಲಿನಿಂದನೇ ಪರಿಚಯವಾದರು ಅಂತೇಳಿರ್ತಕ್ಕಂತಹ ಒಬ್ಬ ಇತಿಹಾಸಕಾರ ಯಾರು ಅಂದರೆ RG ಭಂಡಾರ್ಕರ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸರಿಯಾದ ವಿವರಣೆಯನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳೋಣ. ಹರಪ್ಪ ಲಿಪಿಯನ್ನು ಇದುವರೆಗೆ ಯಶಸ್ವಿಯಾಗಿ ಬಿಡಿಸಲಾಗಿಲ್ಲ. ಆಪ್ಷನ್ಸ್ ಬಿ, ಅವರು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಇವಕ್ಕೆ ಉತ್ತರಗಳ ಕೊಟ್ಟನ ಆಯ್ಕೆಗಳು: ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಎ ಮತ್ತು ಬಿ ಎರಡೂ ಸರಿ, 4 ಎ ಮತ್ತು ಬಿ ಎರಡೂ ತಪ್ಪು ಅಂತ ಆಯ್ಕೆಗಳು ಕೊಟ್ಟನ. ನೋಡಿ, ನಾವು ಇಲ್ಲಿ ತಿಳ್ಕೋಬೇಕು ಅಂತೇಳಿ ಬಂದಾಗ, ಸಿಂಧೂ ನಾಗರಿಕತೆಯ ಬಗ್ಗೆ ಇವತ್ತಿಗೂ ಕೂಡ ಕೆಲವೊಂದು ಏನಪ್ಪ ಅಂತಾರೆ ನಮಗೆ ತಿಳಿದೇ ಬಂದಿಲ್ಲ. ಅವರ ಕಾಲದ ಬಗ್ಗೆ ಸ್ಪಷ್ಟವಾಗಿ ಹೇಳೋಕ್ಕಾಗಿಲ್ಲ. ಅವರು ಏನಪ್ಪ ಅಂತಂದರೆ ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿಗೂ ಗೊತ್ತಾಗಿಲ್ಲ. ಅವರ ಅವನತಿ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ, ಇದು ಯಾವುದೇ ವ್ಯಕ್ತಿಯ ಹೆಸರಿನಿಂದ ಹುಟ್ಟಿಕೊಂಡಿಲ್ಲ. ಅಂದರೆ ಯಾವುದೇ ವ್ಯಕ್ತಿಯ ಹೆಸರಿನಿಂದ ಅಥವಾ ಯಾವುದೇ ವ್ಯಕ್ತಿಯ ಹೆಸರುಗಳ ಉಲ್ಲೇಖ ಇಲ್ಲದ ನಾಗರಿಕತೆ ಆಗಿದೆ. ಅಷ್ಟೇ ಅಲ್ಲದೆ ಅವರ ಲಿಪಿಯ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವರ ಲಿಪಿಯನ್ನು ನಾವು ಚಿತ್ರಲಿಪಿ ಅಂತ ಕರಿತೀವಿ. ಅದನ್ನು ಮೊದಲ ಸಾಲು ಎಡದಿಂದ ಬಲಕ್ಕೆ, ಉಳಿದೆಲ್ಲ ಸಾಲುಗಳು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಹಾಗಾದ್ರೆ ಇಲ್ಲಿ ನಾವು ನೋಡಿದ್ರೆ ಆನ್ಸರ್ ಎ ಮಾತ್ರ ಸರಿಯಾಗ್ತದೆ. ನೋಡಿ, ಮೊದಲ ಸಾಲು ಏನಪ್ಪ ಅಂತಂದ್ರೆ ಅವರು ಎಡದಿಂದ ಬಲಕ್ಕೆ ಬರೆಯುತ್ತಿದ್ದರು, ಉಳಿದೆಲ್ಲ ಸಾಲುಗಳು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಎ ಅಂತೇಳಿ ನಾವು ನೋಡಬಹುದು. ಎ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಸಿಂಧೂ ನಾಗರಿಕತೆಯ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ವಿಚಾರಗಳದಾವೆ. ಸಿಂಧೂ ನಾಗರಿಕತೆ ಜಗತ್ತಿನ ಅತಿ ದೊಡ್ಡ ನಾಗರಿಕತೆ, ಜಗತ್ತಿನ ಮೊದಲ ನಗರ ನಾಗರಿಕತೆ, ಜಗತ್ತಿನಲ್ಲಿ ಹತ್ತಿಯನ್ನು ಬೆಳೆದ ಮೊದಲ ನಾಗರಿಕತೆ, ಒಳಚರಂಡಿ ವ್ಯವಸ್ಥೆ ಅಳವಡಿಸಿಕೊಂಡ ನಾಗರಿಕತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾವ ಆ ಸಿಂಧೂ ನಾಗರಿಕತೆಯ ಬಗ್ಗೆ. ಇಲ್ಲಿ 2 ನಿಮಿಷನೋ 1 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಯಾಕಂದ್ರೆ ಸರಿಸುಮಾರು ಒಂದು 3 ತಾಸು ಬರೀ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತದೆ. ಒಂದು 3 ತಾಸು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ 3 ತಾಸು ಬರೆಸ್ಲಿಕ್ಕೆ ಸಿಂಧೂ ನಾಗರಿಕತೆ ಬೇಕಾಗ್ತದೆ. ಹೀಗಾಗಿ ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ,
ಮಹಾಬಲಿಪುರಂನಲ್ಲಿರುವ ಕಡಲ ತೀರ ದೇವಾಲಯವನ್ನು ಕಟ್ಟಿಸಿದವರು ಅಂತ ಪ್ರಶ್ನೆ ಕೇಳೋಣ. 4 ಆಯ್ಕೆಗಳು ಕೊಟ್ಟಾನ. ಆಪ್ಷನ್ಸ್ ಎ 1ನೇ ಮಹೇಂದ್ರವರ್ಮ, ಆಪ್ಷನ್ಸ್ ಬಿ 1ನೇ ನರಸಿಂಹವರ್ಮ, ಆಪ್ಷನ್ಸ್ ಸಿ 2ನೇ ಮಹೇಂದ್ರವರ್ಮ, ಆಪ್ಷನ್ಸ್ ಡಿ 2ನೇ ನರಸಿಂಹವರ್ಮ ಅಂತೇಳಿ 4 ಏನಪ್ಪ ಅಂದ್ರೆ ಆಯ್ಕೆಗಳು ಕೊಟ್ಟಾನ. ಈ ಒಂದು ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಅಂಥೇಳಿ ನೋಡಿದಾಗ ಯಾವುದಾಗ್ತದ ಅಂದ್ರೆ ಆಪ್ಷನ್ಸ್ ಬಿ ಆಗ್ತದ, 1ನೇ ನರಸಿಂಹವರ್ಮ ಅಂತಕ್ಕಂಥವನು. ಈ 1ನೇ ನರಸಿಂಹವರ್ಮ ನಿರ್ಮಿಸಿರ್ತಕ್ಕಂತಹ ಕಡಲ ತೀರದ ದೇವಾಲಯ ಇದು ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿಯಿಂದ ನಿರ್ಮಾಣಗೊಂಡಂತಹ ಮೊಟ್ಟ ಮೊದಲ ದೇವಾಲಯ. ನೋಡಿ, ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ದ್ರಾವಿಡ ಶೈಲಿಯ ದೇವಾಲಯಗಳನ್ನು ಕಟ್ಟಲು ಪ್ರಾರಂಭಿಸಿದವರೇ ಪಲ್ಲವರು. ಈ ಪಲ್ಲವರ ಅರಸ 1ನೇ ನರಸಿಂಹವರ್ಮನೇ ಈ ಕಡಲ ತೀರದ ದೇವಾಲಯವನ್ನು ಮೊದಲ ಬಾರಿಗೆ ಕಟ್ಟಿದ್ದು. ದಕ್ಷಿಣ ಭಾರತದಲ್ಲಿ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಕಟ್ಟಿಗೆ ಮತ್ತು ಇಟ್ಟಿಗೆಯಿಂದ ದೇವಾಲಯ ಕಟ್ತಿದ್ರು. ಬಟ್ ಕಲ್ಲಿನಿಂದ ವಾಸ್ತುಶಿಲ್ಪ ರಚನೆ ಆರಂಭ ಮಾಡಿರ್ತಕ್ಕಂಥ ಮನೆತನ ಈ ಮಹಾಬಲಿಪುರಮನ್ನು ದಕ್ಷಿಣ ಭಾರತದಲ್ಲಿ ವಾಸ್ತುಶಿಲ್ಪದ ತವರು ಮನೆ ಅಂತ ಕರೀತಾರೆ. ಈ 1ನೇ ನರಸಿಂಹವರ್ಮನೇ ಇದೇ ಮಹಾಬಲಿಪುರಂನಲ್ಲಿ 100 ಅಡಿ ಏಕಶಿಲಾ ಬೆಟ್ಟವನ್ನು ಕೊರೆದು, ಅಂದರೆ ಒಂದೇ ಶಿಲೆಯಲ್ಲಿ 100 ಅಡಿ ಎತ್ತರದ ಒಂದೇ ಶಿಲೆಯಲ್ಲಿ 10 ಗುಹೆ, 10 ಮಂಟಪ ಮತ್ತು ವಿಶ್ವವಿಖ್ಯಾತವಾಗಿರ್ತಕ್ಕಂಥ 8 ಕಲ್ಲಿನ ರಥಗಳನ್ನು ನಿರ್ಮಿಸ್ತಾನೆ. ಅವುಗಳನ್ನೇ ಪಗೋಡಗಳು ಅಂತ ಕರೀತಾರೆ. ಇನ್ನು 1ನೇ ಮಹೇಂದ್ರವರ್ಮ ಅಂತ ಏನದಲ್ಲ, ಆತ ಏನಪ್ಪ ಅಂತಂದ್ರೆ ಮತ್ತವಿಲಾಸ ಪ್ರಹಸನ ಮತ್ತು ಭಾಗವತಜ್ಜಿಕ ಅಂತಕ್ಕಂಥ ಗ್ರಂಥ ರಚಿಸ್ತಾನ. ಅವನು ಪಲ್ಲವರ ಪ್ರಸಿದ್ಧ ಅರಸನೇ. 1ನೇ ನರಸಿಂಹವರ್ಮನು ಪಲ್ಲವರ ಪ್ರಸಿದ್ಧ ಅರಸನೇ. ಈ ಪಲ್ಲವರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ 1ನೇ ನರಸಿಂಹವರ್ಮನಿಗೆ ಏನಪ್ಪ ಅಂದ್ರೆ ವಾತಾಪಿಕೊಂಡ ದೇವ ಎಂಬ ಬಿರುದಿತ್ತು. ಇನ್ನು 2ನೇ ಮಹೇಂದ್ರವರ್ಮ, 2ನೇ ನರಸಿಂಹವರ್ಮ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಪಲ್ಲವ ಮನೆತನದ ಅರಸರು ಅಂಥೇಳಿ ನಾವು ತಿಳ್ಕೊತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ಯಾರ ಕೃತಿಯಲ್ಲಿ ಕಾಣುತ್ತೇವೆ ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ಸ್ ಎ ವಿಲಿಯಂ ಜೋನ್ಸ್, ಆಪ್ಷನ್ಸ್ ಬಿ H.T. ಕೋಲ್ಟ್ರಕ್, ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ಸ್ ಡಿ ದಯಾನಂದ ಸರಸ್ವತಿ. ನೋಡಿ, ಇಲ್ಲಿ ನಾವು ಮೊದಲನೇದಾಗಿ ಆನ್ಸರ್ ನೋಡ್ಕೊಂಡ್ಬಿಡಮ್ಮ. ಆನ್ಸರ್ ಯಾವುದಪ್ಪ ಅಂತಂದು ಬಂದಾಗ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಪ್ಷನ್ಸ್ ಸಿ ಮ್ಯಾಕ್ಸ್ ಮುಲ್ಲರ್. ಇನ್ನು ವಿಲಿಯಂ ಜೋನ್ಸ್ ಈತ ಕೋಲ್ಕತ್ತಾದಲ್ಲಿ 1784 ಜನವರಿ 15ರಂದು ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿರ್ತಾನೆ. ಇನ್ನು ದಯಾನಂದ ಸರಸ್ವತಿಯವರ ಒಂದು ಬಗ್ಗೆ ಹೇಳಬೇಕು ಅಂದ್ರೆ ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶನ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ಆರ್ಯ ಸಮಾಜವನ್ನು ಕಟ್ತಾರೆ. ಬಟ್ ಇಲ್ಲಿ ಆರ್ಯರ ಮೂಲ ನೆಲೆ ಏನಪ್ಪ ಅಂದ್ರೆ ಮಧ್ಯ ಏಷ್ಯಾ ಅಂತ ಹೇಳಿದವರು ಮ್ಯಾಕ್ಸ್ ಮುಲ್ಲರ ಅಂತಕ್ಕಂಥವ್ರು. ನಾವು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಮ್ಯಾಕ್ಸ್ ಮುಲ್ಲರ ಅಂತ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಬುದ್ಧನು ತನ್ನ ಮೊಟ್ಟ ಮೊದಲ ಧರ್ಮ ಪ್ರವಚನ ನಡೆಸಿದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳೋಣ. ಆಯ್ಕೆಗಳು ಎ ಕಪಿಲವಸ್ತು, ಬಿ ಸಾರನಾಥ, ಸಿ ಗಯಾ, ಡಿ ಕುಶಿನಗರ. ಈ 4 ಸ್ಥಳಗಳು ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ಥಳಗಳದಾವ. ಗೌತಮ ಬುದ್ಧ ಅಂತೇಳಿ ಬಂದಾಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು, ಲೈಟ್ ಆಫ್ ಏಷ್ಯಾ ಅಂತ ಕರೀತಾರೆ. ಈ ಗೌತಮ ಬುದ್ಧ ಜನಿಸಿದ್ದು ನೇಪಾಳದ ಕಪಿಲವಸ್ತುವಿನ ಬಳಿಯ ಲುಂಬಿಣಿ ಎಂಬ ಗ್ರಾಮದಲ್ಲಿ ಜನಿಸ್ತಾನ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಹೆಂಡತಿ ಯಶೋಧರ, ಮಗ ರಾಹುಲ. ಬುದ್ಧನ ಪಂಗಡ ಶಾಕ್ಯ ಪಂಗಡ. ಬುದ್ಧನ 2 ಗುರುಗಳು ಉದ್ರಕ ರಾಮಪುತ್ರ ಮತ್ತು ಅದರ ಕಮಲ ಅಂತಕ್ಕಂಥ ಗುರುಗಳಿದ್ದರು. ಇನ್ನು ಗೌತಮ ಬುದ್ಧನ ಬಗ್ಗೆ ಸಾಕಷ್ಟು ವಿಚಾರಗಳದಾವ. ಅದಕ್ಕಂತಾನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೌದ್ಧ ಧರ್ಮ ಅಂತ ಸರ್ಚ್ ಮಾಡಿರಿ. ಬೌದ್ಧ ಧರ್ಮದ ಬಗ್ಗೆ ಕೂಡ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾನು ಆ ವಿಡಿಯೋದಲ್ಲಿ ನೀಡಿದ್ದೇನೆ.
ಇಲ್ಲಿ ಗೌತಮ ಬುದ್ಧನು ತನ್ನ ಪ್ರಥಮ ಧರ್ಮ ಪ್ರವಚನ ಅಂದರೆ ತನ್ನ ಮೊದಲ ಉಪದೇಶ ನೀಡಿದ ಸ್ಥಳ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಸಿ ಆಪ್ಷನ್ಸ್ ಬಿ ಸಾರನಾಥ. ಆಪ್ಷನ್ಸ್ ಬಿ ಸಾರನಾಥ. ಗೌತಮ ಬುದ್ಧನು ಗಯಾ ಎಂಬ ನಗರದಲ್ಲಿ ತನ್ನ 35ನೇ ವಯಸ್ಸಿನಲ್ಲಿ ಸಿದ್ಧಾರ್ಥ ಹೋಗಿ ಬುದ್ಧನಾಗ್ತಾನೆ. ಬುದ್ಧ ಅಂದರೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಅಥವಾ ಎಲ್ಲವನ್ನು ತಿಳಿದವ ಅಂತಕ್ಕಂಥ ಅರ್ಥ ಕೊಡ್ತದೆ. ಬುದ್ಧ ತಾನು ಪಡೆದುಕೊಂಡ ಜ್ಞಾನವನ್ನು ಮೊದಲ ಬಾರಿಗೆ ಈ ಸಾರಾನಾಥದ ಜಿಂಕೆವನ ಅಂತಕ್ಕಂಥ ಸ್ಥಳದಲ್ಲಿ ತನ್ನ 5 ಜನ ಶಿಷ್ಯರಾದ ಕೊಂಡಣ್ಣ, ಯಪ್ಪು, ಅನ್ಸಾಜಿ, ಬೌವಾಜಿ ಮತ್ತು ಮಹಾನಾಮ ಎಂಬ 5 ಜನ ಶಿಷ್ಯರಿಗೆ ಏನಪ್ಪ ಅಂದ್ರೆ ತನ್ನ ಮೊದಲ ಉಪದೇಶವನ್ನು ನೀಡ್ತಾನೆ. ಇನ್ನು ಗಯಾ ಆತ ತಪಸ್ವಾಚರಿಸಿದ ಸ್ಥಳ ಅಥವಾ ಆತನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳ. ಕುಶಿನಗರ ಅಂತಕ್ಕಂಥದ್ದು ಗೌತಮ ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಮರಣ ಹೊಂದಿರತಕ್ಕಂಥ ಸ್ಥಳ. ಇದು ಕಪಿಲವಸ್ತು ನೇಪಾಳದಲ್ಲಿ ಬರ್ತದೆ, ಸಾರನಾಥ ಉತ್ತರ ಪ್ರದೇಶದಲ್ಲಿ ಬರ್ತದೆ, ಗಯಾ ಅನ್ನೋದು ಬಿಹಾರದಲ್ಲಿ ಬರ್ತದೆ, ಕುಶಿನಗರ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿಯೇ ಕಂಡು ಬರ್ತದೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ಸ್ ಎ ಕನೌಜ, ಆಪ್ಷನ್ಸ್ ಎ ತಾನೇಶ್ವರ, ಆಪ್ಷನ್ಸ್ ಬಿ ಕನೌಜ, ಆಪ್ಷನ್ ಸಿ ಮಥುರಾ, ಆಪ್ಷನ್ಸ್ ಡಿ ಪ್ರಯಾಗ ಅಂತೇಳಿ 4 ಆಯ್ಕೆಗಳು ಕೊಟ್ಟಾನ. 4 ಆಯ್ಕೆಗಳು ಅಂತೇಳಿ ಬಂದಾಗ ಈ ಒಂದು ಪ್ರಶ್ನೆಗೆ ನಾವು ಮೊದಲನೆಯದಾಗಿ ಉತ್ತರ ನೋಡ್ಕೊಳ್ಳೋಣ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ತಾನೇಶ್ವರ ಅಂತ ನೋಡ್ತೀವಿ ನಾವು. ವರ್ಧನರ ರಾಜಧಾನಿ ತಾನೇಶ್ವರ, ಅದಕ್ಕೆ ತಾನೇಶ್ವರದ ವರ್ಧನರು ಅಂತ ಕರೀತಾರೆ. ಈ ತಾನೇಶ್ವರ ಅನ್ನೋದು ಪ್ರಸ್ತುತ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ. ಇಲ್ಲಿ ಈ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿನೇ ವರ್ಧನ ಮನೆತನದ ಸ್ಥಾಪಕ ಎಂದು ಹೇಳುವ ಗ್ರಂಥ ಬಾಣಭಟ್ಟ ಬರೆದ ಹರ್ಷಚರಿತೆ ಎಂಬ ಗ್ರಂಥ. ಆ ಪುಷ್ಯಭೂತಿಯ ನಂತರ ನರವರ್ಧನ, ರಾಜವರ್ಧನ, ಆದಿತ್ಯವರ್ಧನ ಮತ್ತು ಪ್ರಭಾಕರ ವರ್ಧನ ಅಂತಕ್ಕಂಥ ಅರಸರು ಆಡಳಿತ ಮಾಡ್ತಾರೆ. ವರ್ಧನ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಪ್ರಭಾಕರ ವರ್ಧನರ ಅತ್ಯಂತ ಪ್ರಸಿದ್ಧ ಅರಸನೇ ಹರ್ಷವರ್ಧನ. ಅವನ ಮೊದಲ ರಾಜಧಾನಿ ತಾನೇಶ್ವರ, ಅವನ ನಂತರದ ರಾಜಧಾನಿ ಕನೌಜ, ಮಧ್ಯಪ್ರದೇಶದ ಕನೌಜ. ಮಥುರಾ ಅನ್ನೋದು ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಸ್ಥಳ. ಇದು ಕನಿಷ್ಕನ 2ನೇ ರಾಜಧಾನಿಯಾಗಿತ್ತು ಮಥುರಾ. ಇದು ಶ್ರೀಕೃಷ್ಣನ ಜನ್ಮಸ್ಥಳ ಮಥುರಾ. ಇನ್ನು ಪ್ರಯಾಗ ಅಂತೇಳಿ ಬಂದಾಗ ಇದು ಉತ್ತರ ಪ್ರದೇಶದ ಈಗಿನ ಅಲಹಾಬಾದ್ ಅಂತೀವಲ್ಲ, ಮತ್ತೆ ಇದಕ್ಕೆ ಪ್ರಯಾಗರಾಜ ಅಂತಲೇ ಕರೀಲಿಕ್ಕತ್ತಾರ. ಇದು ಪ್ರಯಾಗ ಅಂತಕ್ಕಂಥದ್ದು. ಇಲ್ಲಿ ಹರ್ಷವರ್ಧನ ಏನಪ್ಪ ಅಂತಂದ್ರೆ ವಾರ್ಷಿಕವಾಗಿ ಸರ್ವಧರ್ಮದ ಸಮ್ಮೇಳನ ಏರ್ಪಡಿಸ್ತಿದ್ದ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ ಅಂತ ಪ್ರಶ್ನೆ ಕೇಳೋಣ. ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ? ಆಪ್ಷನ್ಸ್ ಎ ಋಗ್ವೇದ, ಆಪ್ಷನ್ಸ್ ಬಿ ಸಾಮವೇದ, ಆಪ್ಷನ್ಸ್ ಸಿ ಯಜುರ್ವೇದ, ಆಪ್ಷನ್ಸ್ ಡಿ ಅಥರ್ವಣ ವೇದ. ಎ ಋಗ್ವೇದ, ಬಿ ಸಾಮವೇದ, ಸಿ ಯಜುರ್ವೇದ, ಡಿ ಅಥರ್ವಣ ವೇದ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂಥೇಳಿ ನೋಡಿದಾಗ ಅದು ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಎ ಋಗ್ವೇದ. ಆಪ್ಷನ್ಸ್ ಎ ಋಗ್ವೇದ ಅಂತ ನೋಡ್ತೀವಿ ನಾವು. ಋಗ್ವೇದ ಇದು ಅತಿ ಪ್ರಾಚೀನವಾದ ವೇದ, ಅತ್ಯಂತ ಹಳೆಯದಾದ ವೇದ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಮೊಟ್ಟಮೊದಲ ಗ್ರಂಥ. ಇದರಲ್ಲಿ 10 ಅಧ್ಯಾಯಗಳು, 1028 ಶ್ಲೋಕಗಳು. ಈ ಒಂದು ಜಾತಿ ವ್ಯವಸ್ಥೆಯ ಬಗ್ಗೆ ಅಥವಾ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವಾಗಿದ್ದು ಋಗ್ವೇದದ 10ನೇ ಮಂಡಲದಲ್ಲಿ. ಋಗ್ವೇದದ 10ನೇ ಮಂಡಲ ಪುರುಷ ಸೂಕ್ತ ಮತ್ತು ವರ್ಣ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡ್ತದ. ಸಾಮವೇದ ಸಂಗೀತದ ಬಗ್ಗೆ ತಿಳಿಸ್ಕೊಡ್ತದ. ಯಜುರ್ವೇದ ಏನಪ್ಪ ಅಂದ್ರೆ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸ್ಕೊಡ್ತದ. ಅಥರ್ವಣ ವೇದ ಮಾಯಾ ಮಾಠ ಮಂತ್ರ ತಂತ್ರಗಾರಿಕೆಯ ಬಗ್ಗೆ ತಿಳಿಸ್ಕೊಡ್ತದ. ಈ ಋಗ್ವೇದ ಯಜುರ್ವೇದ ಏನು ಸಾಮವೇದವಲ್ಲ, ಹಿಂದೆ ಒಂದು 4-5 ವಿಡಿಯೋಗಳ ಹಿಂದ್ಗಡೆನೆ ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡೀನಿ. ಅಲ್ಲಿ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ನೋಡಿ ಅಂತ ಹೇಳುತ್ತಾ ಮುಂದಿನ ಪ್ರಶ್ನೆಗೆ ಬರೋಣ. ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ ಅಂತ ಪ್ರಶ್ನೆ ಕೇಳೋಣ ದೋಸ್ತ. ಆಯ್ಕೆಗಳು ಕೊಟ್ಟನ. ತವರು ಅಂದನ, ತಾಮ್ರ ಅಂದನ, ಕಬ್ಬಿಣ ಅಂದನ, ಸೀಸ ಅಂದನ.
ಈ 4 ಆಯ್ಕೆಗಳಿಗೆ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡೋಣ. ನಾವು ಮೊದಲ ಎಕ್ಸ್ಪ್ಲೇನ್ ಮಾಡೋಣ, ಅದಕ್ಕಿಂತಲೂ ಮುಂಚೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ, ಕಬ್ಬಿಣ ದೋಸ್ತ. ಸಿಂಧೂ ಜನರಿಗೆ ಗೊತ್ತಿಲ್ಲದ ವಸ್ತು ಕಬ್ಬಿಣ, ಗೊತ್ತಿಲ್ಲದ ಲೋಹ ಅಂತೀವಲ್ಲ ನಾವು, ಲೋಹ ಕಬ್ಬಿಣ. ಗೊತ್ತಿಲ್ಲದ ಪ್ರಾಣಿ ಕುದುರೆ, ಗೊತ್ತಿಲ್ಲದ ಬೆಳೆ ಕಬ್ಬು. ಕೇತ್ರಿ ನೆನಪಿಟ್ಬಿಡ್ರಿ. ಸಿಂಧು ನಾಗರಿಕತೆಯ ಬಗ್ಗೆ ಅಂತ ಬಂದಾಗ ಇವು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ನೋಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಲೋಥಾಲ್ ಮತ್ತು ಕಾಲಿಬಂಗಾನಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ ಸಿ ಹರಪ್ಪ ಸಂಸ್ಕೃತಿ, ಆಪ್ಷನ್ಸ್ ಬಿ ಈಜಿಪ್ತನ್ ನಾಗರಿಕತೆ, ಆಪ್ಷನ್ ಸಿ ಬ್ಯಾಬಿಲೋನಿಯನ್ ನಾಗರಿಕತೆ, ಆಪ್ಷನ್ ಸಿ ಡಿ ಚೀನಿಯರ ನಾಗರಿಕತೆ ಅಂದನ. ಇಲ್ಲಿ 4 ಆಯ್ಕೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ನಾವು ಮೊದಲು ನೋಡೋಣ. ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಬಂದಾಗ ಏನೇ ನೋಡಿಬಿಡೋಣ ನಾವು. ಲೋಥಾಲ ಮತ್ತು ಕಾಲಿಬಂಗಾನ ಅಂತೇಳಿ ಬಂದಾಗ ಈ ಲೋಥಾಲ 1959ರಲ್ಲಿ SR ರಾವ್ ಅವರು ಕಂಡುಹಿಡಿತಾರೆ. ಇದು ಗುಜರಾತ್ ರಾಜ್ಯದ ಬೊಗಾವೋ ನದಿಯ ದಂಡೆಯ ಮೇಲೆ ಇರತಕ್ಕಂತಹ ಲೋಥಾಲ್. ಇದನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಈ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತಕ್ಕಂತಹ ಲೋಥಾಲ್ ಇದೊಂದು ಹಡಗುಕಟ್ಟೆ ಬಂದರಾಗಿತ್ತು, ವಿದೇಶಿ ವ್ಯಾಪಾರ ಕೇಂದ್ರವಾಗಿತ್ತು ಅಂತ ಹೇಳ್ತೀವಿ ನಾವು. ಇನ್ನು ಕಾಲಿಬಂಗಾನ, ಸಿಂಧೂ ನಾಗರಿಕತೆಯ ಜನರು ಯಜ್ಞ ಯಾಗಾದಿಗಳು ಮಾಡ್ತಿದ್ರು ಅಲ್ಲ. ಕಾಲಿಬಂಗಾನ್ನಲ್ಲಿ ಹೋಮಕುಂಡಗಳು ಕಂಡು ಬಂದಾವ, ಲೋಥಾಲ್ನಲ್ಲಿಯೂ ಹೋಮಕುಂಡಗಳು ಕಂಡು ಬಂದಾವ. ಆಮೇಲೆ ಸಿಂಧೂ ನಾಗರಿಕತೆಯ ಜನರು ಒಂಟೆಯನ್ನು ಸಾಕ್ತಿದ್ರು ಅಲ್ಲ. ಕಾಲಿಬಂಗಾನ್ನಲ್ಲಿ ಒಂಟೆಯ ಮೂಳೆಗಳು, ಒಂಟೆಯ ಅಸ್ಥಿ ಪಂಜರಗಳು ಕಂಡು ಬಂದಾವ. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಸಿಂಧೂ ಜನರು ಕೃಷಿಯನ್ನು ಆಚರಿಸ್ತಿದ್ರು ಅಲ್ಲಕ್ಕ. ನೇಗಿಲು ಹೊಡೆದ ಭೂಮಿ ಕಂಡು ಬಂದ ಸ್ಥಳ ಯಾವುದು ಅಂದ್ರೆ ಅದು ಕಾಲಿಬಂಗಾನ. ಕಾಲಿಬಂಗಾನ ಇದು ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಗಗ್ಗರ್ ನದಿಯ ದಂಡೆ ಮೇಲದ. ಗಗ್ಗರ್ ನದಿಯ ಪ್ರಾಚೀನವಾದ ಹೆಸರು ಸರಸ್ವತಿ ನದಿ ಅಂತೇಳಿ ಕರೀತಾರೆ. ಆ ಸರಸ್ವತಿ ನದಿ ಬತ್ತಿ ಹೋಗ್ಯದ. ಆ ಬತ್ತಿ ಹೋದ ಭಾಗವನ್ನೇ ಗುಪ್ತಗಾಮಿನಿ ಅಥವಾ ಗ್ರೀನ್ ಬೆಲ್ಟ್ ಅಂತ ಕರೀತಾರದ. ಈ ಸಿಂಧೂ ನಾಗರಿಕತೆಗೆ ಸಂಬಂಧಿ ಸಾಕಷ್ಟು ನೆಲೆಗಳವ. 1500 ನೆಲೆಗಳ ಪತ್ತೆ ಹಚ್ಚಲಾಗ್ಯದ. ಹರಪ್ಪ, ಮಹೆಂಜೋದಾರೋ, ಲೋಥಾಲ, ಚುನಾದಾರೋ, ಕಾಲಿಬಂಗಾನ, ರಂಗಪುರ, ಧೋಲವೀರ, ರೋಜ್ದೈ, ಸೂರ್ಕೊಟಡ, ಸುಕ್ತಜೊಂಡರ, ಬನವಾಲಿ, ರೂಪಾರ, ಮಾಂಡು, ಹೀಗೆ ಸುಮಾರು ನೆಲೆಗಳು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಕಂಡು ಬರ್ತಾವ. ಇನ್ನು ಈಜಿಪ್ತಿಯನ್ ನಾಗರಿಕತೆ ಅಂತಂದಾನ. ಇದು ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಆಗ್ಯದ, ಈಜಿಪ್ಟ್ ನಾಗರಿಕತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಏನು ಅಂತ ಪ್ರಶ್ನೆ ಕೇಳೋಣ. ಈ ಆರ್ಯರ ಆಗಮನದ ಕಾಲಾವಧಿ ಅಂತ ಬಂದಾಗ 2 ಭಾಗ ಮಾಡ್ತಾರೆ ದೋಸ್ತ. ಒಂದು ಪೂರ್ವವೇದ, ಇನ್ನೊಂದು ಉತ್ತರ ವೇದ ಅಂಥೇಳಿ. ಇಲ್ಲಿ ಋಗ್ವೇದ ಜನರ ವಿಶಿಷ್ಟ ಲಕ್ಷಣ ಏನಾಗಿತ್ತು ಅಂತ ಪ್ರಶ್ನೆ ಕೇಳೋಣ. ಅಲ್ಲಿ ಅವ್ರದ್ದು ಆನ್ಸರೇ ಸರಿಯಾಗಿರ್ತಕ್ಕಂಥ ಆನ್ಸರ್ ನಾವು ಮೊದಲನೇದಾಗಿ ನೋಡೇ ಬಿಡೋಣ. ಆನ್ಸರ್ ಯಾವುದಪ್ಪ ಅಂತಂದರೆ ಬಿ ಆನ್ಸರ್. ಇದು ಪ್ರಕೃತಿಯ ಆರಾಧನೆ. ಈ ಋಗ್ವೇದ ಕಾಲದ ಪ್ರಮುಖ ದೇವರು ಇಂದ್ರ, ಅಗ್ನಿ, ವರುಣ, ಇವರೆಲ್ಲರ ಜೊತೆಗೆ ಇವರು ಪ್ರಕೃತಿಯನ್ನು ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಆರಾಧಿಸ್ತಿದ್ರು. ಮಳೆಯ ದೇವರು, ಮಿತ್ರ ದೇವರು, ಹಸುಗಳ ದೇವರು, ಶೂದ್ರರ ದೇವರು, ವಾಯು ದೇವರು ಅಂಥೇಳಿ ಹೀಗೆ ಏನಪ್ಪ ಅಂದ್ರೆ ಅನೇಕ ದೇವರುಗಳನ್ನು ಪೂಜಿಸ್ತಿದ್ರು. ಅಂದರೆ ಪ್ರಕೃತಿಯ ಆರಾಧಕರಾಗಿದ್ದರು ಇವರು. ಪಶುಪತಿಯ ಆರಾಧನೆ ಅಂತೇಳಿ ಬಂದಾಗ ಸಿಂಧೂ ಜನರು ಪಶುಪತಿಯನ್ನು ಪೂಜ್ಯನೀಯ ದೇವರು ಅಂತೇಳಿ ಪೂಜಿಸ್ತಿದ್ರು. ಮಾತೃದೇವತೆ ಕೂಡ ಸಿಂಧೂ ಜನರ ಆರಾಧ್ಯ ದೇವತೆಯಾಗಿದ್ಲು. ಇಲ್ಲಿ ತ್ರಿಮೂರ್ತಿಗಳ ಆರಾಧನೆ ಅಂದನ. ಇಲ್ಲೇನು ಈ ಒಂದು ಪ್ರಶ್ನೆಗೆ ಈ ಒಂದು ಆಯ್ಕೆ ಸಮಂಜಸ ಇಲ್ಲ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಪ್ರಾಚೀನ ಭಾರತದ ಯಾವ ಅರಸರು ಗ್ರೀಕರಿಗೆ ಅಮಿತ್ತೋಕೇಟ್ ಎಂಬ ಹೆಸರಿನಿಂದ ಪರಿಚಿತವಾಗಿದ್ದ ಅಂತ ಪ್ರಶ್ನೆ ಕೇಳೋಣ. ನೋಡಿ, ಪ್ರಾಚೀನ ಭಾರತದ ಯಾವ ಅರಸರು ಗ್ರೀಕರಿಗೆ ಅಮಿತ್ತೋಕೇಟ್ ಎಂಬ ಹೆಸರಿನಿಂದ ಪರಿಚಿತವಾಗಿದ್ದ ಅಂತ ಪ್ರಶ್ನೆ ಕೇಳೋಣ. 4 ಆಯ್ಕೆಗಳು ಕೊಟ್ಟಾನ. ಅಶೋಕ, ಬಿಂದುಸಾರ, ಅಜಾತಶತ್ರು, ಚಂದ್ರಗುಪ್ತ ಮೌರ್ಯ ಅಂತೇಳಿ 4 ಆಯ್ಕೆಗಳು ಕೊಟ್ಟಾನ.
ಈ 4 ಆಯ್ಕೆಗಳಿಗೆ ನಾನು ಮೊದಲನೇದಾಗಿ ಆನ್ಸರ್ ನೋಡಿದ್ನಿ. ಆನ್ಸರ್ ನೋಡಿಯೇ ಉಳಿದಂತಹ ಪ್ರಶ್ನೆಗಳಿಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಕೊಡ್ತೀನಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ, ಅಮಿತ್ತೋಖೇಟ್ ಅಥವಾ ಅಮಿತ್ರಕಾಡ, ಅಮಿತ್ರಗಾತು ಅಂತ ಯಾರನ್ನು ಕರಿತಿದ್ರು ಅಂದ್ರೆ ಬಿಂದುಸಾರನಿಗೆ ಕರಿತಿದ್ರು. ಆ ಪದದ ಅರ್ಥ ಶತ್ರುಗಳ ವಿನಾಶಕ ಅಂತಕ್ಕಂಥ ಅರ್ಥ ಕೊಡ್ತದ. ಈ ಬಿಂದುಸಾರ ಅಶೋಕನ ತಂದೆ. 16 ಜನ ಪತ್ನಿಯರು, 101 ಜನ ಮಕ್ಕಳನ್ನು ಹೊಂದಿದ್ದ. ಈತ ಗ್ರೀಕ್ ದೇಶದ 1ನೇ ಆಂಟಿಯೋಕೋಸನ ಸಮಕಾಲೀನ ಅರಸ. ಈತನ ಆಸ್ಥಾನಕ್ಕೆ ಬಂದಂತಹ ಗ್ರೀಕ್ ರಾಯಭಾರಿ ಡೆಮಾಕಸ್. ಈ ಬಿಂದುಸಾರ ತನ್ನ ಕೊನೆಯ ದಿನಗಳಲ್ಲಿ ಅಜೀವಕ ಪಂಥ ಅಂತಕ್ಕಂತಹ ಒಂದು ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ಅಶೋಕ, ಇವನ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಸರ್ವಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಅಶೋಕನು ಒಬ್ಬ. ಅಲೆಕ್ಸಾಂಡರ್, ಜೂಲಿಯಸ್ ಸೀಸರ್, ನೆಪೋಲಿಯನ್ ಬೋನಾಪಾರ್ಟಿ ಅವರ ಸಾಲಿನಲ್ಲಿ ನಿಲ್ಲುವ ಮತ್ತೊಬ್ಬ ಸಾಮ್ರಾಟನೇ ಅಶೋಕ. ಅಶೋಕನ ಬಗ್ಗೆ ಅದಕ್ಕೆ H.G. ವೆಲ್ಸ್ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ, ಎಂದೋ ಮಿನುಗಿ ಅಂದೇ ಮಾಯವಾಗುವ ಕೆಲವು ನಕ್ಷತ್ರಗಳಲ್ಲಿ ಇಂದಿಗೂ ಮಿನುಗುತ್ತಿರುವ ಧ್ರುವತಾರೆ ಎಂದರೆ ಅದು ಅಶೋಕ. ನೋಡು ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು ವರ್ಣನೆ ಮಾಡ್ತಾನೆ H.G. ವೆಲ್ಸ್ ಅಂತಕ್ಕಂಥ ಇತಿಹಾಸಕಾರ. ಅಂದ್ರೆ ಅಶೋಕನನ್ನು ನಕ್ಷತ್ರಗಳಿಗೆ ಹೋಲಿಸ್ತಾನೆ. ಆಕಾಶದಲ್ಲಿನ ನಕ್ಷತ್ರಗಳು ಅಂದರೆ ಹೇಳ್ತಾರಲ್ಲ, ಆಕಾಶದಾಗಿರುವ ನಕ್ಷತ್ರ ಎಂದೋ ಮಿನುಗಿ ಅಂದೇ ಮಾಯವಾಗಿ ಹೋಗ್ತಾವಲ್ಲ, ಹಾಗೆ ಅವ ರಾಜ ಮಹಾರಾಜರನ್ನು ಹೋಲಿಕೆ ಮಾಡ್ಕೊಂಡು ಹೇಳ್ತಾನೆ. ಅವಾಗ ನಂದವ ಇವಾಗ ನಿಂದವ ಅಂತೇಳಿ ಅಂತಿರ್ತಾರಲ್ಲ, ಅವರ ಹವದ ಮಧ್ಯೆ ನಿರಂತರವಾಗಿರ್ತಕ್ಕಂಥ ಹವ ಅಶೋಕಂದು ಅಂತ ಆತ ಹೇಳ್ತಾನೆ. ಇನ್ನು ಅಜಾತ ಶತ್ರು ಅಂತೇಳಿ ಬಂದಾಗ ಈತ ಮಗಧ್ ಸಾಮ್ರಾಜ್ಯವನ್ನು ಆಳಿದ ಹರ್ಯಂಕ ಸಂತತಿಯ ಪ್ರಸಿದ್ಧ ಅರಸ. ಈ ಅಜಾತ ಶತ್ರುವಿಗೆ ಪಿತೃಘಾತಕ ಅಂತ ಕರಿತಿದ್ರು. ಅಂದ್ರೆ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದ, ಅದಕ್ಕಾಗಿ ಆತನಿಗೆ ಪಿತೃಘಾತಕ ಅಂತ ಕರಿತಿದ್ರು. ತಂದೆ ಬಿಂಬಸಾರನನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದ ಅಜಾತ ಶತ್ರು. ಇನ್ನು ಚಂದ್ರಗುಪ್ತ ಮೌರ್ಯ, ಇವನ ಬಗ್ಗೆ ಗೊತ್ತದ. ಈತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಭಾರತದ ಮೊಟ್ಟ ಮೊದಲ ಸಾಮ್ರಾಟ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಂದುಸಾರ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಮೆಹರೌಲಿ ಸ್ತಂಭ ಶಾಸನದ ಬಗ್ಗೆ ಪ್ರಶ್ನೆ ಕೇಳೋಣ. ಈ ಸ್ತಂಭ ಶಾಸನದ ಬಗ್ಗೆ ಪ್ರಶ್ನೆಗೆ ಆಯ್ಕೆಗಳು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಅಂದನ. ಆಪ್ಷನ್ಸ್ ಬಿ, ಪ್ರಾಚೀನ ಭಾರತದ ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ ಅಂದನ. ಆಪ್ಷನ್ ಸಿ, ಅಶೋಕನ ಧರ್ಮಕ್ಕೆ ಸಾಕ್ಷಿಯಾಗಿದೆ ಅಂದನ. ಆಪ್ಷನ್ಸ್ ಡಿ, 1857ರ ದಂಗೆಯನ್ನು ಬ್ರಿಟಿಷರು ದಮನಗೊಳಿಸಿದ್ದಕ್ಕೆ ಸಾಕ್ಷಿಯಾಗಿದೆ ಅಂಥೇಳಿ 4 ಆಯ್ಕೆಗಳು ಕೊಟ್ಟ ದೋಸ್ತ. ಈ 4 ಆಯ್ಕೆಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ನೋಡಿದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಇದು ಆನ್ಸರ್ ಬಿ ಆಗ್ತದೆ ದೋಸ್ತ. ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಯಾಕಂದ್ರೆ ಈ ಮೆಹರೌಲಿ ಕಬ್ಬಿಣ ಸ್ತಂಭ ಶಾಸನ ಕ್ರಿಸ್ತಶಕ 400ನೇ ವರ್ಷಕ್ಕೆ ಸಂಬಂಧಪಟ್ಟಿದ್ದು. ಇದು 2ನೇ ಚಂದ್ರಗುಪ್ತನು ಹೊರಡಿಸಿರ್ತಕ್ಕಂಥ ಶಾಸನ. ಇದು ಏನಪ್ಪ ಅಂತಂದ್ರೆ ಇವತ್ತಿಗೂ ಕೂಡ ಯಾವುದೇ ಗಾಳಿ ಮಳೆಗೆ ತುಕ್ಕು ಹಿಡಿಯದೆ, ತೂಕದಲ್ಲಿ ಹೆಚ್ಚಳ ಇಲ್ಲ, ಎತ್ತರದಲ್ಲಿ ಹೆಚ್ಚಳ ಇಲ್ಲ, ಕಡಿಮೆ ಇಲ್ಲ, ಅವತ್ತು ನಿರ್ಮಿಸಿರ್ತಕ್ಕಂಥ ಶಾಸನ ಇವತ್ತಿಗೂ ಕೂಡ ಅಷ್ಟೇ ಏನಪ್ಪ ಅಂತಂದ್ರೆ ತೂಕ ಎತ್ತರ ಹೊಂದ್ಯದ. ಅಂದ್ರೆ ಅವರ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗ್ಯದ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗ್ಯದ ಅಂತ ಹೇಳ್ಬೋದು. ಇದು 23.5 ಅಡಿ ಎತ್ತರ, 8 ಅಡಿ ಎತ್ತರ ಮತ್ತು 6000 kg ತೂಕ ಹೊಂದಿರತಕ್ಕಂಥ ಒಂದು ಶಾಸನ ಆಗ್ಯದ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನವಾದ ಸ್ಥಳ ಯಾವುದು ಅಂತ ಕೇಳೋಣ. ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಖನನವಾದ ಸ್ಥಳ ಅಂದನ. ಆಪ್ಷನ್ಸ್ ಎ ಮೊಹೆಂಜೋದರೋ, ಆಪ್ಷನ್ಸ್ ಬಿ ಕಾಲಿಬಂಗಾನ, ಆಪ್ಷನ್ ಸಿ ಹರಪ್ಪ, ಆಪ್ಷನ್ಸ್ ಡಿ ಚುನಾದಾರೋ. ನಾವು ಮೊದಲ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಉತ್ತರ ಅಂತೇಳಿ ಬಂದಾಗ ಇದ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಸಿ ಹರಪ್ಪ. ಕ್ರಿಸ್ತಶಕ 1921ರಲ್ಲಿ ಹರಪ್ಪ ಎಂಬ ನಗರವನ್ನು ದಯಾರಾಮ್ ಸಾಹನಿ ಎಂಬುವರು ಪತ್ತೆ ಹಚ್ತಾರೆ. ಇದು ಪ್ರಸ್ತುತ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟಿಗೊಮರಿ ಜಿಲ್ಲೆಯ ರಾವಿ ನದಿಯ ಎಡಭಾಗದಲ್ಲಿ ಕಂಡುಬರ್ತಕ್ಕಂತಹ ನಗರವಾಗ್ಯದ. ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಪತ್ತೆ ಹಚ್ಚಿದ ನಗರ ಇದು. ಇನ್ನು
ಆಪ್ಷನ್ಸ್ ಎ ಕೊಟ್ಟನ ಮೊಹೆಂಜೊದಾರೋ ಇದು ಎರಡನೇ ನಗರ. ಸಿಂಧೂ ನಾಗರಿಕತೆಗೆ 1922ರಲ್ಲಿ ಸಿಂಧೂ ನಾಗರಿಕತೆಯ ಎರಡನೇ ನಗರ. ಅಷ್ಟೇ ಅಲ್ಲದೆ ಈ ಸಿಂಧೂ ನಾಗರಿಕತೆಯಲ್ಲಿ ಅತಿ ದೊಡ್ಡ ನಗರ ಮೊಹೆಂಜೊದಾರೋ. ಇದನ್ನು 1922ರಲ್ಲಿ R.D. ಬ್ಯಾನರ್ಜಿ ಅವರು ಪತ್ತೆ ಹಚ್ತಾರೆ. ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ ಜಿಲ್ಲೆಯ ಸಿಂಧೂ ನದಿಯ ಬಲಭಾಗದಲ್ಲಿ ಕಂಡುಬರ್ತದೆ. ಇನ್ನು ಕಾಲಿಬಂಗಾನ ಅಂತೇಳಿ ಬಂದಾಗ ಕಾಲಿಬಂಗಾನ ಇದು ಪ್ರಸ್ತುತ ರಾಜಸ್ಥಾನದ ಗಂಗಾನಗರ ಜಿಲ್ಲೆ ಗಗ್ಗರ್ ನದಿಯ ದಂಡೆಯ ಮೇಲದ. ಇದನ್ನು 1954ರಲ್ಲಿ B.K. ಥಾಪರ್ ಅಂತಕ್ಕಂಥವ್ರು ಪತ್ತೆ ಹಚ್ತಾರೆ. ಇನ್ನು D. ಚುನಾದಾರೋ ಅಂತಕ್ಕಂಥದ್ದು ಇದು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ 1931ರಲ್ಲಿ N.G. ಮಜುಮ್ದಾರ್ ಅಂತಕ್ಕಂಥವ್ರು ಪತ್ತೆ ಹಚ್ತಾರೆ. ಇದು ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ ಜಿಲ್ಲೆಯ ಸಿಂಧೂ ನದಿಯ ಎಡಭಾಗದಲ್ಲಿದೆ. ಮೊಹೆಂಜೊದಾರೋದು ಬಲಭಾಗದಲ್ಲಿದ್ದರೆ ಇದು ಎಡಭಾಗದಲ್ಲಿದೆ. ಈ ಚುನಾದಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೌಂದರ್ಯ ಪೆಟ್ಟಿಗೆ ಕಂಡು ಬಂದದ. ಅಷ್ಟೇ ಅಲ್ಲದೆ ಸಿಂಧೂ ಜನರು ಏನಪ್ಪ ಅಂತಂದ್ರೆ ಕೋಟೆಗಳನ್ನು ಕಟ್ತಿದ್ರು ನಗರಗಳಿಗೆ. ಅಷ್ಟೇ ಅಲ್ಲದೆ ಒಳಚರಂಡಿ ವ್ಯವಸ್ಥೆ ಅಳವಡಿಸ್ಕೋತಿದ್ರು. ಆದರೆ ಈ ನಗರದಲ್ಲಿ ಚರಂಡಿ ಮತ್ತು ಕೋಟೆಗಳು ಇಲ್ಲದ ಏಕೈಕ ನಗರ ಚುನಾದಾರೋ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಕುಲ ಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳೋಣ. ಈ ಪ್ರಶ್ನೆಗೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಮಾತು ಅದು ಆನ್ಸರು ತಮ್ಮೆಲ್ಲರಿಗೂ ಗೊತ್ತದ. ನಾನು ಅದರ ಬಗ್ಗೆ ಹೆಚ್ಚಿನ ಚರ್ಚೆಗಳು ಮಾಡೋಂಗಿಲ್ಲ, ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಂಗಿಲ್ಲ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಅಂತೇಳಿ ಬಂದಾಗ ಆಪ್ಷನ್ಸ್ ಎ ಕನಕದಾಸ. ಕುಲ ಕುಲವೆಂದು ಹೊಡೆದಾಡದಿರಿ ಅಂತಕ್ಕಂಥ ಈ ಕೀರ್ತನೆಯನ್ನು ಬರೆದವರು ಕನಕದಾಸರು. ಇನ್ನು ಮುಂದೆ ಪುರಂದಾಸರು ಬರ್ತಾರೆ, ಅವ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಕೊತ ಹೋಗೋಣ ಅಂತ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ್ದ ಅಂತ ಪ್ರಶ್ನೆ ಕೇಳೋಣ. ನೋಡಿ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ತನ್ನ ಆಡಳಿತದಲ್ಲಿ ನೇಮಿಸಿಕೊಂಡಿದ್ದ ಅನ್ನೋಕ್ಕೆ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆನ್ಸರ್ ಬಿ ಅದ ನೋಡಿ ದೋಸ್ತ. ಬಿ ಅಂತಕ್ಕಂಥ ಅದು ಯಾವುದು ಅಂದ್ರೆ 1ನೇ ದೇವರಾಯ ಅಂತಕ್ಕಂಥ ಅರಸ. 1ನೇ ದೇವರಾಯ ಅಂತಕ್ಕಂಥ ಅರಸ. ಆಪ್ಷನ್ಸ್ 1ನೇ ಬುಕ್ಕರಾಯ, ಆಪ್ಷನ್ಸ್ ಬಿ ದೇವರಾಯ, ಕೃಷ್ಣದೇವರಾಯ, ರಾಮರಾಯ. ಕೃಷ್ಣದೇವರಾಯ ಪ್ರಸಿದ್ಧ ಅರಸ. ಈ ಹಕ್ಕ ಬುಕ್ಕ ಅಂತೀವಲ್ಲ, ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಕೃಷ್ಣದೇವರಾಯ ಪ್ರಸಿದ್ಧ ಅರಸ. ರಾಮರಾಯ 1565ರ ಕಸಗಿ ತಂಗಡಿಗೆ ಕಾಳಗದ ಸಂದರ್ಭದಲ್ಲಿ ವಿಜಯನಗರ ಸೈನ್ಯದ ನೇತೃತ್ವವನ್ನು ವಹಿಸಿ ತಾನು ಸತ್ತು ಹೋಗ್ತಾನೆ. ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಏನಾಗ್ತದೆ ಅಂದ್ರೆ ಭವ್ಯವಾದ ಪರಂಪರೆಯನ್ನು ಕಣ್ಮರೆ ಮಾಡ್ಕೊತದ ಅಂತ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದು ಧರಿಸಿದ್ದ ವಿಜಯನಗರದ ದೊರೆ ಯಾರು ಅಂತ ಪ್ರಶ್ನೆ ಕೇಳೋಣ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ಸ್ ಡಿ ಮೊದಲ ಹರಿಹರ, ಅಂದ್ರೆ ಹಕ್ಕರಾಯ ಅಂತ ಕರಿತೀವಿ ನಾವು. ಇನ್ನು ಕೃಷ್ಣದೇವರಾಯ 2ನೇ ದೇವರಾಯ, ಈತನು ಕೂಡ 2ನೇ ದೇವರಾಯ ಅಥವಾ ಪೌಡರಾಯ ಅಂತ ಕರೀತಾರೆ. ಆತ ವಿಜಯನಗರ ಸಾಮ್ರಾಜ್ಯದ 2ನೇ ಪ್ರಸಿದ್ಧ ಅರಸ. ಸಂಗಮನ ಪ್ರಸಿದ್ಧ ಅರಸ. ಗಜಬೇಂಟಕಾರ ಅಂತಕ್ಕಂಥ ಬಿರುದು ಹೊಂದಿರತಕ್ಕಂಥ ಅರಸ. ತನ್ನ ಆಸ್ಥಾನದಲ್ಲಿ ಮುಸ್ಲಿಂ ಸೈನಿಕರಿಗೆ ನೋವಾಗಬಾರ್ದು ಅಂತೇಳಿ ತನ್ನ ಸಿಂಹಾಸನದ ಪಕ್ಕದಲ್ಲಿ ಕುರಾನ್ ಗ್ರಂಥವನ್ನು ಇಟ್ಟು ಆಡಳಿತ ಮಾಡಿರ್ತಕ್ಕಂಥ ಅರಸ 2ನೇ ದೇವರಾಯ. ಇನ್ನು ಕೃಷ್ಣದೇವರಾಯ ಅಂತ ಬಂದಾಗ ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ ಅಂತಕ್ಕಂಥ ಗ್ರಂಥಗಳು ರಚನೆ ಮಾಡ್ತಾನೆ. ಅಮುಕ್ತ ಮೌಲ್ಯ ತೆಲುಗು ಭಾಷೆಯಲ್ಲಿ, ಆದರೆ ಜಾಂಬವತಿ ಕಲ್ಯಾಣ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಈ ಅರಸರ ಆಳ್ವಿಕೆಯಲ್ಲಿ ರಂಭಾ ಪ್ರಸಿದ್ಧ ನರ್ತಕಿಯಾಗಿದ್ದು ಅಂತ ಪ್ರಶ್ನೆ ಕೇಳೋಣ. ಇದು ಹಿಂದೆ ನಡೆದಿರ್ತಕ್ಕಂತಹ ಎಫ್ಡಿಎ ಪ್ರಶ್ನೆಯಲ್ಲಿ ಎಫ್ಡಿಎ ಒಂದು ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ದ. ಎಫ್ಡಿಎ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ದ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಬಿ ಆದಿಲ್ ಶಾಹಿಗಳು. ಆದಿಲ್ ಶಾಹಿಗಳ ಆಸ್ಥಾನದಲ್ಲಿ ರಂಭಾ ಅಂತಕ್ಕಂಥವಳು ಒಬ್ಬಳು ಸುಂದರವಾಗಿರ್ತಕ್ಕಂಥ ನೃತ್ಯಗಾರ್ತಿ, ಡ್ಯಾನ್ಸರ್ ಆಗಿದ್ದಳು ಅಂತೇಳಿ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಮಾನವ ಜನ್ಮ ದೊಡ್ಡದು
ಅದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಎಂದವರು ಅಂತ ಪ್ರಶ್ನೆ ಕೇಳೋಣ. ಆಪ್ಷನ್ಸ್ ಎ ಕನಕದಾಸರು, ಆಪ್ಷನ್ಸ್ ಬಿ ಶ್ರೀಪಾದರಾಯರು, ಆಪ್ಷನ್ಸ್ ಸಿ ಪುರಂದರದಾಸರು, ಆಪ್ಷನ್ಸ್ ಡಿ ವ್ಯಾಸರಾಯರು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂಥೇಳಿ ನೋಡಿದಾಗ ಇದು ಪುರಂದರದಾಸರು. ನೋಡು, ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಬೇಡಿ ಹುಚ್ಚಪ್ಪರಗಳಿಗೆ ಅಂತಕ್ಕಂತಹ ಮಾತನ್ನು ಪುರಂದರದಾಸರು ಹೇಳ್ತಾರೆ. ಇನ್ನು ನಾವೇನಪ್ಪ ಅಂತಂದ್ರೆ ಇಲ್ಲಿವರೆಗೂ ಈ ಒಂದು ಪ್ರಶ್ನೆಗಳನ್ನು ತಾವೆಲ್ಲರೂ ಕೂಡ ನೋಡಿದ್ರಿ. ಆಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವ ವಿಧಾನ ತಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾದರೆ ತಾವು ಈ ವಿಡಿಯೋವನ್ನು ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನೇನು ಮಾಡ್ತೀನಪ್ಪ ಅಂತಾರೆ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.